ನಟರಾಜ್ ಗೌಡ್ರೆ ಬಾಬಾ ಈ ವಿಚಾರದಲ್ಲಿ ನಿಮ್ಗಿರುವಂಥ ಅರ್ಜೆನ್ಸು ಬೇರೆ ಯಾವ ವಿಚಾರದಲ್ಲೂ ಇಲ್ಲ ಸರ್. ಏನು ಸರ್ ನಿಮ್ಮ ಕಮಿಟ್ಮೆಂಟು? ತಡ ಆಗಿದೆ ಬಟ್ ಕಮಿಟ್ಮೆಂಟ್ ಇದೆ. ಲಾಠಿ ಯಾಕೆ RSS ನಿಮಗೆ ಮಗ್ಗಲ ಮುಳ್ಳಾಗಿದೆಯಾ? RSS ನೋಡಿ ಸಮಾಜಕ್ಕೆ ನೋಡಿ ಸಮಾಜಕ್ಕೆ ಅದರಿಂದ ಉಪಯೋಗ ಆಗುತ್ತಾ ಅಂತ. ಲಾಠಿ ಅನ್ನೋದೇನು ಗೊತ್ತಾ? ಬಹಳ ಜನ ಸೋತಿದ್ದಾರೆ. ಲಾಠಿ ಅನ್ನೋದೇನು ಗೊತ್ತಾ? ಬಹಳ ಜನ ಶಾಂತಿಯ ಸಂಕೇತನ, ಅದು ಶಾಂತಿಯ ಸಂಕೇತನ ಲಾಠಿ. ಅಲ್ಲ ಲಾಠಿ ಏನು ಪ್ರಾಬ್ಲಮ್? ಅಲ್ಲ ಕೇಳಿ, ಲಾಠಿ ಶಾಂತಿ ಸಂಕೇತನ ಇಲ್ಲ. ಮಕ್ಕಳು ಅದನ್ನ ನೋಡಿದ ತಕ್ಷಣ ಉತ್ತೇಜನ ಬಂದ್ಬಿಟ್ಟು ಇಲ್ಲ ನಾವೇನೋ ಪರೀಕ್ಷೆ IAS ಬರ್ಬೇಕು IPS ಬರ್ಬೇಕು ಅಂತ ಸರ್. ಮೊಬೈಲ್ ತಗೊಂಡು ಹೊಡೆದ್ರು ಒಬ್ಬೊಬ್ರು ಸಾಯ್ತಾರ್ರಿ ಸರ್. ಕೇಳಿ ಅಲ್ಲ ಒಂದ್ ಮಾತು ಹೇಳ್ತೀನಿ, ಎಲ್ಲಾರ ಕೈಯಾಗ ಮೊಬೈಲ್ ಇರ್ತೈತಿ. ಮೊಬೈಲ್ ಜೋರ್ ತಲೆಗೆ ಬೀಸಿದ್ರೆ ಸಾಯ್ತಾರ. ಅಂದ ಮಾತ್ರಕ್ಕೆ ಮೊಬೈಲ್ ಏನ್ ಬೀಸಾಕ್ ಇಟ್ಕೊಂಡಿರ್ತೀವೇನು? ಇಲ್ಲ ಬೀಸಾಕ್ ಇಟ್ಕೊಂಡ್ರಲ್ಲ. ಮತ್ತೆ ಲಾಠಿ ಏನು ಅದೇನು ಮೊಬೈಲು ಅಲ್ಲ. ಮತ್ತೆ ಅದನ್ನ ಉಪಯೋಗ ಇಲ್ಲಿ ಒಂದೇನಂದ್ರೆ ಹೇಳ್ರಿ, ಲಾಠಿ ತಗೊಂಡು ಯಾರನ್ನಾದ್ರೂ ಸಾಯಿಸಿರೋದು, ಲಾಠಿ ತಗೊಂಡು ಹೊಡೆದಿರೋದು, ಲಾಠಿಯಿಂದ ಗಲಭೆ ಮಾಡಿರೋದು ಹೇಳಿ ಒಂದ್ ಎರಡು ಇನ್ಸಿಡೆಂಟ್ ಹೇಳಿ. ಏನ್ ಗೊತ್ತಾ? ಹೇಳ್ರಿ ನಟರಾಜ್ ಗೌಡ್ರೆ. ಅದು ಶಾಂತಿಯ ಸಂಕೇತ ಅಲ್ಲ. whatever it may be. ನಂಬರ್ 1 ಅದರಿಂದ ಒಂದ್ ನಿಮಿಷ ಕಾನೂನಿದೆ. ರಕ್ಷಣೆ ಮಾಡಿ ಆಗುತ್ತೆ. ಅದಕ್ಕೆ ಕಾನೂನಿದೆ, ಅದಕ್ಕೆ ಬೇರೆ ಬೇರೆ ಇಲಾಖೆಗಳಿದಾವೆ. ಇವ್ರು ಯಾರು ಪೊದಲ್ಲಿ ಹಾಕೊಂಡಿದ್ದಾರೆ ಅದನ್ನ ಹೇಳಿ ಒಂದು ಫೋನ್ ಮಾಡ್ಲಿ, ಕಾಪಾಡ್ತಾರೆ. ಈಗ ಹೆಣ್ಮಕ್ಳು ನೀವು ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ಓಡಾಡಿ ಅಂತಾರೆ, ಅದು ರಕ್ಷಣೆಗೆ. ಸ್ವಯಂ ರಕ್ಷಣೆಗೂ ಈ ಪ್ರದರ್ಶನಕ್ಕೂ ವ್ಯತ್ಯಾಸ ಇದೆ. ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಏನು ಪ್ರದರ್ಶನ? ಯಾರಿಗೆ ಕೇಳಿ ತಡ್ರಿ, ಅವ್ರನ್ನ ಕೇಳೋಣ. ಏನ್ ಸರ್ ಲಾಠಿ ಯಾಕೆ ಹಿಡ್ಕತ್ತಾರೆ ಅನ್ಬೇಕಂದ್ರೆ ಬಂದೆ ಒಂದು ನೇರ ಹೇಳಬೇಕು ಅಂತಂದ್ರೆ RSS ನವರ ಲಾಠಿಗಳಿಂದ ಇವತ್ತಿನವರೆಗೆ ಎಲ್ಲೂ ಜಗಳ ಆಗಿಲ್ಲ, ಹೊಡೆದಾಟ ಆಗಿಲ್ಲ. ಆದರೆ ಲಾಠಿಯನ್ನ ಬಳಸೋದ ದಂಡ, ಲಾಠಿ ಅನ್ನುವಂಥ ದಂಡವನ್ನ ಶಾಖೆಗಳಲ್ಲಿ ಕಸರತ್ತು ಮಾಡಲಿಕ್ಕೆ ಬಳಕೆ ಮಾಡ್ತಿದ್ದಾರೆ. ಅಲ್ಲಿಗೆ ನಿಲ್ಸಿ. ಎಸ್ ನೋಡಿ ಹೇಳಿದ್ರಾ, ಮಾಜಿ RSS ಪರ್ಸನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅದರ ಆಕ್ಷೇಪಗಳು ಮುಂದೆ ಇದೆ. ಆಕ್ಷೇಪಗಳು ಏನೇ ಇರಲಿ, ಕಸರತ್ ದಾರಿ ತೋರಿಸ್ಬೇಕಾದ್ರೆ ಕಸರತ್ತೇನು ಕಾಣಿಸಲ್ಲ ಅದರೊಳಗೆ. ಅವ್ರು ಕಸರತ್ತು ಮಾಡೋದಾದ್ರೆ ಅವ್ರು ಏನು ಮೈದಾನ ನಿಮ್ಗೆ ಕಾಣಿಸ್ಬೇಕು ಅಂತ ಹೇಳಿ ನೀವೇನಾದ್ರೂ ಅಲ್ಲೆಲ್ಲಾದ್ರೂ ಶಾಖೆಗಳಲ್ಲಿ ಬಗ್ಗೆ ನೋಡ್ತಾ ಇದ್ರೆ ಅಂತ. RSS ಶಾಖೆಗಳಿಗೆ ಓದಂಥವ್ರು ಯಾರಾದ್ರೂ, ಅನಂತ ನಾಯಕರು ಬೇರೆ ರೀತಿಯ ವ್ಯಾಖ್ಯಾನ ಮಾಡಿದ್ರು. ಶಾಖೆಗೆ ಹೋದವ್ರು ಯಾರಾದ್ರೂ ಸಂವಿಧಾನವೇ ನನ್ನ ಪರಮೋಚ್ಚ ಧರ್ಮಗ್ರಂಥ ಅಂತ ಯಾರು ಹೇಳ್ತಾರ? ಒಂದ್ ನಿಮಿಷ ಕೇಳಿ. ಹೌದು, ವಾಸುದೇವ್ ಕಶ್ಯಪ್ ಅವ್ರು ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ನಿಮ್ಮ ಪ್ರಶ್ನೆಗೆ ಬೇರೆ ಯಾರು ಉತ್ತರ ಕೊಡ್ಬೇಕಾಗಿಲ್ಲ, ನಾನೇ ಉತ್ತರ ಕೊಡ್ತೀನಿ. ಕೇಳಿ. RSS ಶಾಖೆಗೆ ಹೋದಂಥವ್ರು ಬಹಳಷ್ಟು ಜನ ಈ ಸಂವಿಧಾನದ ಅಡಿಯಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ರಾಜ್ಯದ ಮಂತ್ರಿಯಾಗಿ, ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಆಧಾರದ ಮೇಲೆ ಪ್ರಮಾಣವನ್ನ ತೆಗೆದುಕೊಳ್ಳುತ್ತೇನೆ ಅಂತ ಈ ದೇಶದ ಮತ್ತು ರಾಜ್ಯದ ಚುಕ್ಕಾಣಿ ಹಿಡಿದವರು ಇದ್ದಾರೆ. ಹೇಳ್ತೀರಿ ಸಂವಿಧಾನವನ್ನ ಒಪ್ಪದವರು ಕೂಡ ಭಾರತೀಯತೆನೇ ಇಲ್ಲ ಈ ಭಾರತೀಯ ಸಂವಿಧಾನದಲ್ಲಿ ಅಂತ ಹೇಳಿದವರು RSS. ಅದೆಲ್ಲ ಬೇಡ, ಭಾರತೀಯ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅಂತ ಹೇಳಿದವರು RSS. ಇವತ್ತು ಕೂಡ ಆ ಸಂವಿಧಾನದ ಪೀಠಿಕೆ ಇದೆಯಲ್ಲ, ಆ ಮೂಲ ಸಿದ್ಧಾಂತ ಇದೆಯಲ್ಲ, ಆಶಯ ಇದೆಯಲ್ಲ, ಸಮಾಜವಾದ, ಜಾತ್ಯತೀತವಾದ ಸಮಾನತೆ ಇದೆಯಲ್ಲ, ಅದನ್ನು ಒಪ್ಪದೇ ಇಲ್ಲ RSS. ಬಿಜೆಪಿನೂ ಒಪ್ಪಲ್ಲ ರೀ. ಅದು ಯಾವ್ದೋ ಮೊನ್ನೆ ಸಂಸದರಿಗೆಲ್ಲ ಒಂದು ಸಂವಿಧಾನ ಕೊಟ್ಟಿದ್ರು, ಚಿಕ್ಕ ಸಂವಿಧಾನ ಕೊಟ್ಟಿದ್ರು. ಅದರೊಳಗೆ ಈಗ ಸೆಕ್ಯುಲರಿಸಂ ಅನ್ನೋ ಪದನ ಕಿತ್ತಾಕ್ಬಿಟ್ಟಿದ್ರು ಬಿಜೆಪಿಗರು. ಕೇಂದ್ರ ಸರ್ಕಾರವಾಗಿ ಅಂದ್ರೆ ಎಷ್ಟು ದ್ವೇಷ ಇದೆ, ಸಮಾನತೆ ಅನ್ನೋದ್ರ ಮೇಲೆ ಎಷ್ಟು ದ್ವೇಷ ಇದೆ, ಸೋಷಿಯಲಿಸಂ ಮೇಲೆ ಎಷ್ಟು ದ್ವೇಷ ಇದೆ, ಸೆಕ್ಯುಲರಿಸಂ ದ್ವೇಷ ಇದೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಅಲ್ಲೆಲ್ಲ ಈಗ ನೀವು ಹೇಳಿದ್ರಲ್ಲ, ಯಾರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಕೊಡೋ ಅವರೇ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಇಂತಹ ನೋಡಿ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ನಿಮ್ ಬಿಜೆಪಿ ಪಾರ್ಟಿಯಲ್ಲಿ ಏನ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಆದರೆ ಒಂದು ಸರ್ಕಾರವಾಗಿ ಸರ್ವರನ್ನು ಪ್ರೀತಿಸುವ, ಸರ್ವರನ್ನು ಗೌರವಿಸುವ ಒಂದು ಜವಾಬ್ದಾರಿಯುತ ಸರ್ಕಾರ ಆಗ್ಬೇಕೇ ಹೊರತು ನೀವು ಪಾಲಿಸುವ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂತ ಇನ್ನೊಂದು ತತ್ವ ಸಿದ್ಧಾಂತ ಇದೆ ಅನ್ನೋ ಕಾರಣಕ್ಕೆ, ನಿಮ್ಗೆ ಅದಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಆ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂತ ಸಂಘಗಳನ್ನ, ಸಂಘಟನೆಗಳನ್ನ ಮಣಿಯುವಂತಹ ಇಷ್ಟು ಕೆಟ್ಟ ದ್ವೇಷ ರಾಜಕಾರಣ ಮಾಡಬಾರ್ದು. ಹೌದು ಹೌದು, ಕೇವಲ ನೀವು ಕಥೆಗಳನ್ನ ನಿಮಗೆ ಅನಿಸಿರುವಂತಹ ನೀವು ಕಥೆಗಳನ್ನ ಹೇಳ್ತಿದ್ರೆ ಹೊರತು ಎಲ್ಲಿಯೂ ಕೂಡ ಜನರಿಗೆ ಕನ್ವಿನ್ಸ್ ಆಗುವಂತಹ ಒಂದು ಘಟನೆ ಹೇಳಿಲ್ಲ ನೀವು. ಅಲ್ಲಿ ಅದು ಕಲ್ಸ್ಬಿಡ್ತಾರೆ, ಅಲ್ಲಿ ಕಲ್ಸ್ಬಿಡ್ತಾರೆ, ಅದಂಗಾಗ್ಬಿಡುತ್ತೆ, ಗೊಬ್ಬಕ್ಕ ಕಥೆ ಹೇಳಿ. ನೋಡಿ, ಯಾವ ಬಲಪಂಥೀಯ ವಾದವನ್ನ RSS ಪ್ರತಿಪಾದನೆ ಮಾಡುತ್ತೆ, ಅದೇ ಬಲಪಂಥೀಯ ವಾದಿಗಳೇ ಗೋಡ್ಸೆಯನ್ನು ಕೊಂದವನು, ಗಾಂಧಿಯನ್ನು ಕೊಂದ ಗೋಡ್ಸೆಯು ಕೂಡ ಅದೇ ಬಲಪಂಥೀಯ ವಾದಿ. ಕಲಬುರ್ಗಿ ಅವ್ರನ್ನ ಕೊಂದಿದ್ಯಾರು?
ಕೇಳಿ ಈಗ terrorism. ರಾಜೀವ್ ಗಾಂಧಿ ಅವ್ರು ರಾಜೀವ್ ಗಾಂಧಿ ಕೊಂದಿದ್ಯಾರು? ಕೊಂದದ್ದು terrorism. ಯಾರವ್ರು? ಅಲ್ಲ ಅವ್ರು ಬಲಪಂಥೀಯರು. ಅದು ಬಲಪಂಥೀಯ ಯಾರು ಅಲ್ಲ, ಅವ್ರು? ಅದು ಟೆರರಿಸಂ. ಯಾರು ಸರ್? ಈಗ ಈ ನೀವು ದೇಶದಲ್ಲೆಲ್ಲ ಒಂದ್ ನಿಮಿಷ ತಡ್ರಿ. ಕೇಳಿಸ್ಕೊಳ್ಳಿ. ಈ ದೇಶದಲ್ಲೆಲ್ಲ ನಡೆದಂತ ಸರಣಿ ಬಾಂಬ್ಗಳು ಯಾರು ಮಾಡಿದ್ದು? ಬಲಪಂಥೀಯರು. ನಾನು ನೋಡ್ಬಿಟ್ಟು ಟೆರರಿಸಂ ಅಂತ ಬೇರೆ ಹೇಳ್ತಾ ಇದೀನಿ. ನಾನು ಮಹಾತ್ಮ ಗಾಂಧಿ ಕೊಂದಿದ್ದು ಸರ್, ಹೇಳ್ತಾ ಇದೀನಿ, ನೀವು- ಕಲಬುರ್ಗಿ ಕೊಂದವ್ರು ಹೇಳ್ತಾ ಇದೀನಿ, ಗೌರಿ ಲಂಕೇಶ್ ನೋಡಿ, ಮಹಾತ್ಮ ಗಾಂಧಿ ಕೊಂದಿದ್ದು ತಪ್ಪೇ. ಇವರು ತಪ್ಪೇ. ಅನುಭೇದ ಮಾಡಿದ್ದಾರೆ. ಖಾಲಿ ಬುಕ್ ಇಟ್ಕೊಂಡ್ಬಿಟ್ಟು ಮೇಲೆ ಯಾರಿಗೋ ಚೀಫ್ ಜಸ್ಟಿಸ್ ಮೇಲೆ ಇವತ್ತು ಶೂ ಎಸಿತಾನೆ ಅಂತಂದ್ರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕುಗ್ಗಿಸುವಂತ ಕೆಲಸ, ಕಾರ್ಯಾಂಗ ವ್ಯವಸ್ಥೆ ಮೇಲೆ ಕುಗ್ಗಿಸುವಂತ ಸರ್, ಕೆಲಸ ಸ್ವಾತಂತ್ರ್ಯ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಆ ವಿಷಯವನ್ನ ಸ್ವಾತಂತ್ರ್ಯ ಭಾರತದಲ್ಲಿ ಸ್ವತಂತ್ರತೆ, ಸಮಾನತೆ, ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು, ಮಹಿಳೆಯರು ಕೂಡ ಸಮಾನರು ಅಂತ ಹೇಳಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಾಳ್ತಾ ಇರುವಾಗ ಆಜಾದಿ ಆಜಾದಿ ಅಂತ ಕೂಗ್ಬಿಟ್ಟು ಇನ್ನು ನಮ್ಗೆ ಆಜಾದಿ ಸಿಕ್ಕಿಲ್ಲ ಅಂತ ಅವ್ರು ಯಾರವರು? ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆಯಾ? ಪ್ರಜಾಪ್ರಭುತ್ವ ಯಾರವರು? ಚರ್ಚೆ ಮಾಡೋಣ. ಅವರು ಖಂಡಿಸಿದ್ದೇವೆ ನಾವು. ಕೇಳಿ, ಎಲ್ಲಿ ಯಾರು ಖಂಡಿಸಿದ್ದೀರಿ? ಎಲ್ಲಾ ಸಮಯದಲ್ಲೂ ಖಂಡಿಸಿದ್ದೀವಿ. ನೋಡಿ, ಈ ದೇಶದ Only ಅಖಂಡತೆಗೆ because of ನಿಮ್ಮ ತತ್ವ ನೀವು ಮಾತಾಡಕ್ಕೆ ಸಿದ್ಧಾಂತಗಳು- ಬರಲ್ಲ. ನೋಡಿ, ನಮ್ಮ ಇಲ್ಲ. ಸಿದ್ಧಾಂತನೇ ಅಲ್ಲ ರೀ, ಈ ದೇಶದ ವ್ಯವಸ್ಥೆ ಮುಖ್ಯ. ನನ್ನ ತತ್ವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅಲ್ಲ. ಏನ್ ಈ ದೇಶ ವ್ಯವಸ್ಥೆಗೆ ತೊಡಕಾಗಿದೆ? ಅರೇ, ತೊಡಕಾಗಿದೆ, ಎಲ್ಲಿ ತೋರ್ಸಿ? ಈ ಸಂವಿಧಾನದ ಆಶಯ ಏನ್ರಿ? ನಾನು ಅವಾಗಿಂದ ಸಂವಿಧಾನದ ನಿಮಗೂ ಆಶಯ ಏನು? ಅನಂತ್ ನಾಯಕ್ ಅವ್ರಿಗೆ ಹೇಳ್ತಾ ಇದೀನಿ, ನನಗೆ ಉದಾಹರಣೆಗಳು ಕೊಡಿ. ನಿಮ್ಗೆ ಹೇಳ್ತಾರೆ ಬಾಯಿ ಈಗ. ಮಾತಲ್ಲಿ ಹೇಳೋದಲ್ಲ. ಈಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸೆದಂತ ಅವನು ಹೇಳಿ ಇವ್ರೇ. ಅವನು ಅಲ್ಲ, ಸನಾತನವಾದಿಗಳೇ. ಅವ್ರು ಹೇಳ್ಕೊಂಡು ಇನ್ನೇನ್ ಬೇಕು? ಕೇಳಿಸ್ಕೊಳ್ರಿ. ಅದಕ್ಕೆ ಪರಿಸ್ಥಿತಿ ಎಲ್ಲರೂ ಯಾರು ಸೃಷ್ಟಿ ಮಾಡಿದವರು ಯಾರು? ಸಂಘಟನೆ ಧರ್ಮಾಂಧತೆಯ ಅವ್ರು ಕರೆಕ್ಟ್ ಆಗಿ ಬಂದವ್ರು ಮೂಲಭೂತವಾದವನ್ನ ತಗೊಂಡ್ರು. ಸೃಷ್ಟಿ ಮಾಡಿದವರು ಯಾರು? ಇದೇ ಸಂಘಟನೆ ಮೇಲೆ ಯಾಕೆ? ಇದೇ ಬಲಪಂಥೀಯವಾದಿಗಳು, ಇದೇ RSS ಆ ಮೂಲಭೂತವಾದವನ್ನ, ಆ ಧರ್ಮಾಂಧತೆಯನ್ನ, ಮತಾಂಧತೆಯನ್ನ ಮಧ್ಯರಾತ್ರಿ ಹೋಗಿ ಕಸ್ಟಮರ್ ಅಪ್ಲಿಕೇಶನ್ ಹಾಕಿದ್ದಾರೆ. ಬಿಜೆಪಿ ನಾಯಕ ಅದನ್ನ ಕಂಡಮ್ ಮಾಡದ್ನ ಯಾರು ಮಧ್ಯರಾತ್ರಿ ಹೋಗಿ ಕಸ್ಟಮರ್ ಅಪ್ಲಿಕೇಶನ್ ಹಾಕಿದ್ದಾರೆ. ಮಧ್ಯರಾತ್ರಿ ಹೋಗಿ ಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇಂದಿರಾ ಗಾಂಧಿ ಅವ್ರನ್ನ ಕೊಂದಿದ್ಯಾರು? ಇಂದಿರಾ ಗಾಂಧಿ ಅವ್ರನ್ನ ಕೊಂದಿದ್ಯಾರು? ಯಾರು? ಯಾರು ಸರ್? ಸಿಖ್ ಅವ್ರು ನೋಡ್ಸ್ಬಿಟ್ರ ದೇಶದಿಂದ? ಈಗ ಯಾವ್ದೋ ಒಂದು ಘಟನೆ ತಗೊಂಡು ಇಡೀ ಯಾವುದೋ ಒಂದು ಘಟನೆ ನಿಮ್ಗೆ ಅವ್ರು ಯಾವುದೋ ಒಂದು ಅಲ್ಲ, ಘಟನೆನ ಹೌದು. ಇಲ್ಲ ನಿಮ್ಗೆ ನೋಡಿ ಹೌದು. 50 ವರ್ಷಗಳ ಕಾಲ ಗೌರವಿಸಿದವರು